ಸ್ನೇಹಿತರೆ, ಎಲ್ಲರಿಗೂ ಮಾನಸ ಶಶಿಧರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಮಹಾಭಾರತದ ಮೊದಲನೆಯ ಅಧ್ಯಯನದಲ್ಲಿ 3ನೇ ಸಂಚಿಕೆಯನ್ನು ತಿಳಿಯೋಣ. ನಿಮಗೆ ತಿಳಿದಿರುವ ಹಾಗೆ ಕಳೆದ ಸಂಚಿಕೆಯಲ್ಲಿ ಪರ್ವಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಪರ್ವಗಳಲ್ಲಿ ಉಪಪರ್ವಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ಮೊದಲನೇ ಪರ್ವ ಆದಿಪರ್ವ. ಆದಿಪರ್ವದಲ್ಲಿ ಪೌಷ್ಯ, ಪೌಲೋಮ, ಆಸ್ತಿಕ, ಆದಿ ಅಂಶಾವತರಣ, ಸಂಭವ, ಲಕ್ಷಾಗೃಹ, ಇಡಿಂಬವಧ, ಬಕವಧ, ಚೈತ್ರರಥ, ದ್ರೌಪದೀ ದೇವಿಯ ಸ್ವಯಂವರ, ಕ್ಷಾತ್ರಧರ್ಮಾನುಸಾರವಾಗಿ ಕ್ಷತ್ರಿಯರೆಲ್ಲರನ್ನೂ ಜಯಿಸಿ ಪಾಂಡವರು ದ್ರೌಪದಿಯನ್ನು ವಿವಾಹ ಮಾಡಿಕೊಂಡಿದ್ದು, ವಿದುರಾಗಮನ, ರಾಜ್ಯಲಂಬ, ಅರ್ಜುನನ ವನವಾಸ, ಸುಭದ್ರಾ ಹರಣ, ಹರಣ, ಕಾಂಡವ ದಹನ, ಮಯದರ್ಶನ ಇವೇ ಆದಿಪರ್ವದಲ್ಲಿ ಉಕ್ತವಾಗಿರುವ ಕಥಾ ಸಂಗ್ರಮಗಳು. ಪೌಷ್ಯ ಪರ್ವದಲ್ಲಿ ಉತ್ತಂಕನ ಮಹಿಮೆ, ಪೌಲೋಮ ಪರ್ವದಲ್ಲಿ ಭೃಗುವಂಶದ ಇತಿಹಾಸವನ್ನು ಹೇಳಲಾಗಿದೆ. ಆಸ್ತಿಕ ಪರ್ವದಲ್ಲಿ ಸರ್ಪ, ನಾಗಗಳ ಮತ್ತು ಗರುಡನ ಜನ್ಮವೃತ್ತಾಂತ, ಪಾಲ್ಗಡಲಿನ ಮಥನ, ಉಚ್ಚೈಶ್ರವಸ್ಸಿನ ಪ್ರಾದುರ್ಭಾವ, ಪಾರೀಕ್ಷಿತನ ಸರ್ಪಯಾಗ ಹೇಳಲಾಗಿದೆ. ಅಂಶಾವತರಣ ಪರ್ವದಲ್ಲಿ ಮಹಾತ್ಮರಾದ ಭರತವಂಶದ ರಾಜರ ಕಥೆಗಳನ್ನು ವಿಸ್ತರಿಸಿ ಹೇಳಲಾಗಿದೆ. ಯಾವ ಯಾವ ರಾಜರು ಹೇಗೆ ಹುಟ್ಟಿದರೆಂಬ ವಿಷಯವನ್ನು ಸವಿಸ್ತಾರವಾಗಿ ಹೇಳಲಾಗಿದೆ. ಕೃಷ್ಣದ್ವೈಪಾಯನರ ಜನ್ಮವೃತ್ತಾಂತವನ್ನೂ ಸಹ ಹೇಳಲಾಗಿದೆ. ಯಾವ ದೇವತೆಗಳು ಯಾವ ಅಂಶಗಳಿಂದ ಜನಿಸಿದರು ಮತ್ತು ದೈತ್ಯ ದಾನವರ ಅಂಶಗಳಿಂದ ಯಾವ ರಾಜರು ಹುಟ್ಟಿದರೆಂಬ ವಿಷಯವನ್ನು ಹೇಳಲಾಗಿದೆ. ಸಂಭವ ಪರ್ವದಲ್ಲಿ ಕಣ್ವರ ಆಶ್ರಮದಲ್ಲಿ ಶಕುಂತಲೆಯು ಬೆಳೆದದ್ದು, ಶಕುಂತಲಾ ದುಷ್ಯಂತರ ಸಮಾಗಮ, ಭರತನ ಜನ್ಮ ವೃತ್ತಾಂತಗಳನ್ನು, ಶಕುಂತಲೆಯ ಮಗನಾದ ಭರತನಿಂದಲೇ ಭರತವಂಶವು ಬೆಳೆಯಿತು, ಮಹಾತ್ಮರಾದ ವಸುಗಳು ಗಂಗಾದೇವಿಯ ಗರ್ಭದಲ್ಲಿ ಜನಿಸಿ ಒಡನೆಯೇ ಸ್ವರ್ಗಾರೋಹಣ ಮಾಡಿದ್ದು, ವಸುಗಳಲ್ಲಿ ಕಡೆಯವನು ಶಾಂತನು ಮಹಾರಾಜನ ಪ್ರಾರ್ಥನೆಯಂತೆ ಭೀಷ್ಮನಾಗಿ ಉಳಿದುಕೊಂಡಿದ್ದು, ಈ ಎಲ್ಲ ವಿಷಯಗಳನ್ನು ಹೇಳಲಾಗಿದೆ. ವೀಕ್ಷಕರೇ, ಭೀಷ್ಮನು ತಂದೆಯ ಸಲುವಾಗಿ ಆಜನ್ಮ ಬ್ರಹ್ಮಚಾರಿಯಾಗಿರಲು ಪ್ರತಿಜ್ಞೆ ಮಾಡಿದ್ದು, ದಾಶಕನ್ಯೆಯಲ್ಲಿ ಚಿತ್ರಾಂಗದ ವಿಚಿತ್ರವೀರ್ಯರ ಜನನ, ಚಿತ್ರಾಂಗದ ಮರಣ ಹೊಂದಿದ ನಂತರ ಭೀಷ್ಮನು ವಿಚಿತ್ರವೀರ್ಯನಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು, ಯಮಧರ್ಮನು ಅಣಿಮಾಂಡವ್ಯನ ಶಾಪದಿಂದಾಗಿ ಮನುಷ್ಯನಾಗಿ ಜನ್ಮ ತಾಳಿದ್ದು, ಕೃಷ್ಣದ್ವೈಪಾಯನರ ಅನುಗ್ರಹದಿಂದ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರನ ಜನನ, ಪಾಂಡವ ಕೌರವರ ಜನನ, ಈ ಎಲ್ಲ ವಿಷಯಗಳು ಈ ಪರ್ವದಲ್ಲಿ ಉಕ್ತವಾಗಿದೆ. ಜತುವೇಶ್ಮ ಅಥವಾ ಜತುಗೃಹ ಪರ್ವದಲ್ಲಿ ಪಾಂಡವರ ವಾರಣಾವತಾರ, ದುರ್ಯೋಧನನು ಧೃತರಾಷ್ಟ್ರನೊಡನೆ ಮಾಡಿದ ಸಮಾಲೋಚನೆ, ಧರ್ಮರಾಜನಿಗೆ ವಿದುರನ ಸೂಚನೆ, ವಿದುರನ ಮಾತಿನಂತೆ ಸುರಂಗದ ಮೂಲಕವಾಗಿ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡಿದ್ದು, ಅದೇ ಸಮಯದಲ್ಲಿ ಅರಗಿನ ಮನೆಯಲ್ಲಿ ಮಲಗಿದ್ದ ಪುರೋಚನ, ನಿಷಾದಿ ಮತ್ತು ಅವಳ 5 ಮಕ್ಕಳ ದಹನ, ಈ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಹಿಡಿಂಬವಧ ಪರ್ವದಲ್ಲಿ ಅರಗಿನ ಮನೆಯಿಂದ ಪಾಂಡವರು ತಪ್ಪಿಸಿಕೊಂಡು ಹೋದ ನಂತರ ಅರಣ್ಯದಲ್ಲಿ ಹಿಡಿಂಬೆಯಿಂದ ಪಾಂಡವರ ದರ್ಶನ, ಅಲ್ಲಿಯೇ ಮಹಾಬಲನಾದ ಭೀಮನಿಂದ ಹಿಡಿಂಬಾಸುರನ ವಧೆ, ಭೀಮ ಹಿಡಿಂಬೆಯರ ವಿವಾಹ, ಘಟೋತ್ಕಚನ ಜನನ, ವ್ಯಾಸ ಮಹರ್ಷಿಗಳ ದರ್ಶನ, ಅವರ ಆಜ್ಞೆಯಿಂದೆ ಅರಣ್ಯದಿಂದ ಏಕಚಕ್ರ ನಗರಾಭಿಗಮನ, ಇವುಗಳು ಹಿಡಿಂಬವಧನ ಪರ್ವದಲ್ಲಿ ಹೇಳಲ್ಪಟ್ಟಿದೆ. ಬಕವಧ ಪರ್ವ. ಬಕವಧ ಪರ್ವದಲ್ಲಿ ಪಾಂಡವರು ಅಜ್ಞಾತರಾಗಿ ಏಕಚಕ್ರ ನಗರಿಯಲ್ಲಿ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ವಾಸ ಮಾಡಿದ್ದು, ಭೀಮನು ಬಕನನ್ನು ಸಂಹರಿಸಿದ್ದು, ನಾಗರಿಕರ ಅಚ್ಚರಿ, ಕೃಷ್ಣಿ ಮತ್ತು ದೃಷ್ಟದ್ಯುಮ್ನರ ಜನ್ಮ ವೃತ್ತಾಂತ, ದ್ರೌಪದಿಯ ಸ್ವಯಂವರ ವೃತ್ತಾಂತ, ಅದನ್ನು ನೋಡುವ ಸಲುವಾಗಿ ಪಾಂಚಾಲ ನಗರಿಗೆ ಪಾಂಡವರ ಪ್ರಯಾಣ, ಈ ಎಲ್ಲವೂ ಈ ಪರ್ವದಲ್ಲಿ ಉಕ್ತವಾಗಿದೆ. ಚೈತ್ರರಥದಲ್ಲಿ ಅರ್ಜುನನು ಗಂಗಾ ತೀರದಲ್ಲಿ ಅಂಗಾರಪರ್ಣನನ್ನು ಸೋಲಿಸಿ ಅವನೊಡನೆ ಸಖ್ಯ ಮಾಡಿಕೊಂಡು, ಅಂಗಾರಪರ್ಣನಿಂದ ವಸಿಷ್ಠ ಮತ್ತು ಔರ್ವರ ಆಖ್ಯಾನಗಳ ಕಥನ, ಅನಂತರದಲ್ಲಿ ಅಣ್ಣ ತಮ್ಮಂದಿರೊಡನೆ ಅರ್ಜುನನ ಪಾಂಚಾಲ ನಗರಿಯ ಪ್ರವೇಶ, ಈ ವಿಷಯಗಳು ಹೇಳಲ್ಪಟ್ಟಿವೆ. ಸ್ವಯಂವರ ಪರ್ವದಲ್ಲಿ ಬ್ರಾಹ್ಮಣ ವೇಷಧರನಾದ ಅರ್ಜುನನು ಸರ್ವರಾಜರ ಸಮ್ಮುಖದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದದ್ದು, ಭೀಮಾರ್ಜುನರು ಶಲ್ಯಾಕರ್ಣರನ್ನು ಮತ್ತು ಇತರ ರಾಜರನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿದ್ದು, ತಾಯಿಯ ಮಾತಿನಂತೆ 5ರೂ ದ್ರೌಪದಿಯನ್ನು ಮದುವೆಯಾಗುವ ವಿಷಯದಲ್ಲಿ ದೃಪದನೊಡನೆ ಧರ್ಮ ಜಿಜ್ಞಾಸೆ, ಇವುಗಳು ವರ್ಣಿತವಾಗಿದೆ. ವೈವಾಹಿಕ ಪರ್ವದಲ್ಲಿ ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಭೀಮಾರ್ಜುನರ ಸಾಹಸವನ್ನು ಕಂಡು ಸಂಶಯಿಸಿದ ಬಲರಾಮ ಕೃಷ್ಣರು ಪಾಂಡವರು ತಂಗಿದ್ದ ಕುಂಬಾರನ ಮನೆಗೆ ಹೋಗಿ ಪಾಂಡವರನ್ನು ಗುರುತಿಸಿದ್ದು, ದೃಪದನ ಜಿಜ್ಞಾಸೆ, ದ್ರೌಪದಿಯ ಪೂರ್ವ ಜನ್ಮ ವೃತ್ತಾಂತ, ಪಂಚೇಂದ್ರರ ಉಪಾಖ್ಯಾನ, ಇವುಗಳು ಹೇಳಲ್ಪಟ್ಟಿವೆ.
ಅಮಾನುಷವಾದ ದೇವವಿಹಿತವಾದ ರೀತಿಯಲ್ಲಿ ಪಾಂಡವರೈವರಿಗೆ ದ್ರೌಪದಿಯೊಡನೆ ವಿವಾಹ ಇವುಗಳು ವೈವಾಹಿಕ ಪರ್ವದಲ್ಲಿ ಉಕ್ತವಾಗಿದೆ. ವಿದುರಾಗಮನ ರಾಜ್ಯಲಂಬ ಪರ್ವದಲ್ಲಿ ಧೃತರಾಷ್ಟ್ರನು ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆತರುವಂತೆ ವಿದುರನಿಗೆ ಹೇಳಿ ಕಳಿಸಿದ್ದು. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ದರ್ಶನ. ಧೃತರಾಷ್ಟ್ರನಿಂದ ರಾಜ್ಯಾರ್ಧವನ್ನು ಪಡೆದ ಪಾಂಡವರು ಇಂದ್ರಪ್ರಸ್ಥದಲ್ಲಿ ವಾಸ ಮಾಡುತ್ತಿದ್ದಾಗ ಆಗಮಿಸಿದ ನಾರದರ ಆದೇಶದಂತೆ ದ್ರೌಪದಿಯೊಡನೆ ಇರುವ ವಿಷಯದಲ್ಲಿ ಐವರೂ ನಿಯಮಗಳನ್ನು ಮಾಡಿಕೊಂಡಿದ್ದು ಸುಂದೋಪಸುಂದರ ಆಖ್ಯಾನ ಇವುಗಳೇ ಹೇಳಲ್ಪಟ್ಟಿವೆ. ಅರ್ಜುನನ ವನವಾಸ ಪರ್ವದಲ್ಲಿ ಯುಧಿಷ್ಠಿರ ದ್ರೌಪದಿಯರು ಏಕಾಂತದಲ್ಲಿದ್ದಾಗ ಬ್ರಾಹ್ಮಣನ ಸಹಾಯಕ್ಕಾಗಿ ಆಯುಧವನ್ನು ತರಲು ಅರ್ಜುನನು ಏಕಾಂತ ಗೃಹಕ್ಕೆ ಅನಿವಾರ್ಯವಾಗಿ ಪ್ರವೇಶ ಮಾಡಿದ್ದು. ಬ್ರಾಹ್ಮಣನ ಕಾರ್ಯವನ್ನು ಮಾಡಿಕೊಟ್ಟ ನಂತರ ನಿಯಮದಂತೆ ಪರಿಪಾಲನೆಗಾಗಿ ಅರ್ಜುನ ವನವಾಸಕ್ಕೆ ಹೋಗಿದ್ದು. ದಾರಿಯಲ್ಲಿ ಉಲೂಪಿಯೊಡನೆ ಸಮಾಗಮ, ಪುಣ್ಯತೀರ್ಥ ಪ್ರವಾಸ ಸಮಯದಲ್ಲಿ ಚಿತ್ರಾಂಗದೆಯೊಡನೆ ವಿವಾಹ, ಬಭ್ರುವಾಹನನ ಜನನ, ಬ್ರಾಹ್ಮಣನ ಶಾಪದಿಂದ ಮೊಸಳೆಯಾಗಿದ್ದ ಐವರು ಅಪ್ಸರೆಯರ ಶಾಪ ವಿಮೋಚನೆ, ಪ್ರಭಾಸ ತೀರ್ಥದಲ್ಲಿ ಶ್ರೀಕೃಷ್ಣನ ದರ್ಶನ ಈ ವಿಷಯಗಳೇ ಹೇಳಲ್ಪಟ್ಟಿವೆ. ಸುಭದ್ರಾಹರಣ ಪರ್ವದಲ್ಲಿ ಸನ್ಯಾಸಿ ವೇಷದಿಂದ ದ್ವಾರಾವತಿಗೆ ಅರ್ಜುನನ ಪ್ರವೇಶ, ಸುಭದ್ರೆ ಮತ್ತು ಅರ್ಜುನರ ಪ್ರೇಮ ಸಮಾಗಮ, ವಾಸುದೇವನ ಅನುಮತಿಯಿಂದ ಅರ್ಜುನನು ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದದ್ದು ಇವುಗಳೇ ಹೇಳಲ್ಪಟ್ಟಿವೆ. ಹರಣಾಹರಣ ಪರ್ವದಲ್ಲಿ ಶ್ರೀಕೃಷ್ಣ ಬಲರಾಮರು ಉಡುಗೊರೆಗಳನ್ನು ತೆಗೆದುಕೊಂಡು ಪಾಂಡವರಲ್ಲಿಗೆ ಹೋದದ್ದು, ಸುಭದ್ರೆಯಲ್ಲಿ ಅಭಿಮನ್ಯುವಿನ ಜನನ, ಇಲ್ಲಿಯೇ ಪಾಂಡವರಿಗೆ ದ್ರೌಪದಿಗೆ ಐವರು ಮಕ್ಕಳು ಹುಟ್ಟಿದ ವಿಷಯವನ್ನು ಹೇಳಲಾಗಿದೆ. ಈ ವಿಷಯಗಳು ಹರಣಾಹರಣ ಪರ್ವದಲ್ಲಿಯೇ ಬರುತ್ತವೆ. ಕಾಂಡವ ದಹನ ಪರ್ವದಲ್ಲಿ ವಿಹಾರಾರ್ಥವಾಗಿ ಕೃಷ್ಣಾರ್ಜುನರು ಯಮುನಾ ನದಿ ತೀರಕ್ಕೆ ಹೋಗಿದ್ದಾಗ ಬ್ರಾಹ್ಮಣ ವೇಷಧರನಾಗಿದ್ದ ಅಗ್ನಿಯ ಆಗಮನ ಮತ್ತು ಕಾಂಡವ ವನವನ್ನು ದಹನ ಮಾಡಲು ಅನುಮತಿ ಕೇಳಿದ್ದು. ಚಕ್ರ ಮತ್ತು ಧನುಸ್ಸುಗಳ ಪ್ರಾಪ್ತಿ, ಕಾಂಡವ ದಹನ, ಕೃಷ್ಣಾರ್ಜುನರ ಸಲಹೆಯಂತೆ ಯಜ್ಞೇಶ್ವರನು ಮಯನನ್ನು ದಹಿಸೇ ಬಿಟ್ಟಿದ್ದು, ಅಶ್ವಸೇನನು ತಪ್ಪಿಸಿಕೊಳ್ಳುವಿಕೆ ಈ ವಿಷಯಗಳೇ ಬರುತ್ತವೆ. ಮಯ ದರ್ಶನ ಪರ್ವದಲ್ಲಿ ಮಯನ ಕೃತಜ್ಞತೆ, ಮಹರ್ಷಿ ಮಂದಪಾಲನ ಶಾಗ್ಮ್ಯ ಎಂಬ ಪಕ್ಷಿಯಲ್ಲಿ ಪುತ್ರರನ್ನು ಪಡೆದ ಕತೆ ಇವುಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಇಲ್ಲಿಗೆ ಆದಿಪರ್ವವು ಮುಗಿಯುತ್ತದೆ ಸ್ನೇಹಿತರೆ. ಮುಂದಿನ ಪರ್ವದಲ್ಲಿ ಎರಡನೆಯ ಸಭಾಪರ್ವ, ಇದರಲ್ಲಿ ಯಾವ ಯಾವ ವಿಷಯಗಳು ಬರುತ್ತವೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು ಸ್ನೇಹಿತರೆ.